ಬೀದರ್ ನಗರದ ಬಿವಿಬಿ ಕಾಲೇಜು ಆವರಣದಲ್ಲಿ ಆಯೋಜಿಸಿದ್ದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಾಗೂ ಹಾಲು ಉತ್ಪಾದಕ ಸಹಕಾರಿ ಸಂಘಗಳ ಆಶ್ರಯದಲ್ಲಿ ಕ್ಷೀರಕ್ರಾಂತಿ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು, ಬೀದರ್ ಜಿಲ್ಲೆಯಲ್ಲಿ 86 ಹಾಲು ಉತ್ಪಾದನೆ ಸಂಘಗಳಿಗೆ ನೂತನ ತಂತ್ರಜ್ಞಾನದ ಪರಿಕರ ವಿತರಣೆ ಹಾಗೂ 15 ನೂತನ ಹಾಲು ಉತ್ಪಾದಕರ ಸಂಘಗಳ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದರು. ಜಿಲ್ಲೆಯಲ್ಲಿ 461 ಹಾಲು ಉತ್ಪಾದಕ ಸಂಘ ಇದ್ದು 197 ಮಾತ್ರ ಚಾಲ್ತಿಯಲ್ಲಿವೆ. ಉಳಿದ 136 ಸಂಘಗಳಿಗೆ ಕಟ್ಟಡ ನಿರ್ಮಾಣ, ನೂತನ ಪರಿಕರ ವಿತರಣೆ ಮಾಡಲಾಯಿತು. ಮೊದಲು ಪ್ರತಿನಿತ್ಯ 18,000 ಲೀಟರ್ ಹಾಲು ಉತ್ಪಾದನೆ ಇದ್ದು ಇದೀಗ 58,000 ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದೆ. ಇನ್ನು ಮುಂದೆ 1 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಗುರಿ ಹೊಂದಲಾಗಿದೆ ಎಂದರು. ನೀವು ಅದನ್ನ ಪ್ರಾರಂಭಿಸಿ ಅಂತ ಹೇಳಿ ಅವರಿಗೆಲ್ಲ ಪ್ರೋತ್ಸಾಹವನ್ನು ಕೊಟ್ಟು ಕಟ್ಟಡಗಳನ್ನು ಕಟ್ಟಬೇಕು, ಒಳ್ಳೆ ಕೃಷಿ ಕೂತ್ಕೊಳ್ಳಿಕ್ಕೆ ಒಳ್ಳೆ ಕುರ್ಚಿಗಳು ನಮ್ಗೆ ಕೊಟ್ಟಿದೆ. ನೋಡಿ, ನಿಮ್ಮ ಸಂಘಗಳಿಗೆ ಹೋಗಿ ನೋಡಿ, ಅಲ್ಲಿ ಕೂತ್ಕೊಡೋ ಕುರ್ಚಿ ಕೂಡ ಬಹಳ ಉತ್ತಮವಾಗಿದೆ. ಯಾಕೆಂದ್ರೆ ಅವರು ಹೋದರೆ ಕೂತ್ಕೊಡುವ ಹಂಗೆ ಇರೋದಿಲ್ಲ, ಮರದ ಕುರ್ಚಿಯಲ್ಲ, ಒಳ್ಳೆ ಕುರ್ಚಿಗಳನ್ನು ನಾವು ಕೊಟ್ಟಿದ್ದೇವೆ. ಇನ್ನು ಈ ಥರ 192 ಸಂಘಗಳಿಗೆ ಕ್ಯಾನ್ಗಳನ್ನು ಕೊಟ್ಟಿದ್ದೇವೆ. 6 ತಿಂಗಳಲ್ಲಿ 1 ಲಕ್ಷ ಲೀಟರ್ ಒಂದು ದಿವಸಕ್ಕೆ ನಾವು ಮಾಡಿಕೊಡ್ಬೇಕು ಅನ್ನೋದು 6 ತಿಂಗಳಲ್ಲಿ ನಮ್ಮ ಗುರಿ ಇದೆ. ಈಗಾಗಲೇ ಖಂಡಿಯವರು ಹೇಳಿದರು, 5 ರೂಪಾಯಿ ಸರ್ಕಾರ ಪ್ರೋತ್ಸಾಹಧನ ಕೊಡ್ತಾ ಇದೆ ಅಂತ ಹೇಳಿ. 1 ಲಕ್ಷ ಲೀಟರ್ ಇಟ್ಟಿದ್ರೆ 5 ಲಕ್ಷ ರೂಪಾಯಿ ಅವರು ನಿಮ್ಮ ಹಾಲಿಗೆ ಪ್ರೋತ್ಸಾಹಧನವಾಗಿ ಕೊಡಬೇಕಾಗುತ್ತೆ. ಪ್ರೋತ್ಸಾಹಧನ ಕೊಟ್ಟರೆ ಏನಾಗುತ್ತೆ ಅಂತಂದರೆ ನಿಮ್ಮ ಆದಾಯ ಅಲ್ಲದೆ ನಿಮಗೆ ಅಷ್ಟು ಹೆಚ್ಚು ಸಿಗುತ್ತೆ. ದಿವಸಕ್ಕೆ 10 ಲೀಟರ್ ಹಾಲು ನೀವು ಸೊಸೈಟಿಗೆ ಹಾಕಿದರೆ ತಿಂಗಳಿಗೆ 300 ಲೀಟರ್ ಆಯಿತು. 300 ಲೀಟರ್ ನಿಮಗೆ ಸಿಗುವಂತಹ ಮೊತ್ತ ಅಲ್ಲದೆ 5 ರೂಪಾಯಿ ಹೆಚ್ಚು ಸರ್ಕಾರ ಕೊಡೋದ್ರಿಂದ 1,500 ರೂಪಾಯಿ ಎಕ್ಸ್ಟ್ರಾ ನಿಮಗೆ ಸಿಗುತ್ತೆ. ಇನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಮಾತನಾಡಿ, ಬೀದರ್ ಕ್ಷೇತ್ರ ಆಯ್ಕೆ ಮಾಡಿದ ಶ್ರೀಗಳಿಗೆ ಅಭಿನಂದನೆ ಸಲ್ಲಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಮೊದಲ ಹೆಜ್ಜೆ ಇದಾಗಿದ್ದು, ಜಾತಿ ಮತ ಬಿಟ್ಟು ಎಲ್ಲ ಧರ್ಮದವರನ್ನು ಮೇಲೆತ್ತುವ ಕಾರ್ಯ ಶ್ರೀಗಳು ಮಾಡುತ್ತಿದ್ದಾರೆ. ಸರ್ಕಾರದಿಂದ ಪ್ರತಿ ಲೀಟರ್ ಹಾಲಿಗೆ 5 ರು ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಎಂದರು. ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇವತ್ತೇನು ಪೂಜ್ಯ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಇವತ್ತೇನು ಗಡಿ ಭಾಗದಲ್ಲಿರುವಂತಹ ಕರ್ನಾಟಕದ ಮುಕುಟ ಆಗಿರುವಂತಹ ಬೀದರ್ ಜಿಲ್ಲೆಯಲ್ಲಿ ಒಂದು ಕ್ಷೀರ ಕ್ರಾಂತಿ ಮಾಡಬೇಕು, ಹಾಲು ಉತ್ಪಾದನೆ ಆಗಬೇಕು, ಅದರ ಮುಖಾಂತರ ಆರ್ಥಿಕ ಅಭಿವೃದ್ಧಿ, ನೀವೆಲ್ಲ ಸ್ವಾವಲಂಬಿ ಆಗಬೇಕು, ಸ್ವಾಭಿಮಾನಿಗಳಾಗಬೇಕು, ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕು, ಮಹಿಳಾ ಸಬಲೀಕರಣ ಆಗಬೇಕು ಅನ್ನುವಂಥ ಒಂದು ದೂರದರ್ಶಿತ್ವ ಇಟ್ಟುಕೊಂಡು ಅವರು ಅವರ ನಿಧಿಯಲ್ಲಿ, ಇವತ್ತು ಸಂಸತ್ ಸದಸ್ಯರ ನಿಧಿ ಅಂದ್ರೆ ವರ್ಷಕ್ಕೆ 5 ಕೋಟಿ ಇರುತ್ತೆ, ಅವರಿಗೆ ಎಲ್ಲಾ ಕಡೆ ಒತ್ತಡ ಇರುತ್ತೆ ರಾಜ್ಯದಾದ್ಯಂತ. ಈ ವೇಳೆ ಸಂಸದ ಸಾಗರ್ ಖಂಡ್ರೆ, ಸಚಿವ ಈಶ್ವರ್ ಖಂಡ್ರೆ, ಡಾಕ್ಟರ್ ವೀರೇಂದ್ರ ಹೆಗಡೆ ಅವರಿಗೆ ಸನ್ಮಾನಿಸಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶಮಾರ್, ಸಿಇಒ ಡಾಕ್ಟರ್ ಗಿರೀಶ್, ದಿಲೀಪ್ ಬದೋಲೆ, ನಗರಸಭೆ ಅಧ್ಯಕ್ಷ ಮಹಮ್ಮದ್ ಗೌಸ್ ಮತ್ತಿತರರು ಹಾಜರಿದ್ದರು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.